ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದು ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಿದರು. ಉತ್ತರ ಕರ್ನಾಟಕದ ಅಭಿವೃದ್ಧಿ, ಪ್ರಾದೇಶಿಕ ಮಟ್ಟದ ಆಡಳಿತ, ರೈತರ ಸಮಸ್ಯೆಗಳು ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು, ಜನರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅಗತ್ಯವಿರುವ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಅನುಷ್ಠಾನಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಗೌಸ್ತಾನದಿ ಫ್ರೀಡಂ 19 ನ್ಯೂಸ್ ಬೆಳಗಾವಿ. ಏನು ಇವತ್ತು ಬೆಳಗಾವಿಗೆ ರಾಜ್ಯದ ಮುಖ್ಯಮಂತ್ರಿ ಅವರು ಬಂದರು. ನಾವು ಕೂಡ ರೈತರ ಸ್ವಾಗತ ಮಾಡ್ತು. ಯಾಕಂದ್ರೆ ಹೊಸದಾಗಿ ಮುಖ್ಯಮಂತ್ರಿ ಆಗ್ಯಾರು, ಬರ್ಲಿ. ಆದ್ರೂ ರೈತರ ಈ ಭಾಗದ ಜ್ವಲಂತ ಸಮಸ್ಯೆಗಳಿದಾವೆ. ಯಾಕಂದ್ರ ಬರಗಾಲದಿಂದ ನಾವು ಒಂದು ತಿಂಗಳು ಮಳೆ ಆಗ್ಲಿಲ್ಲ, ಬಹಳ ಸಂಕಷ್ಟ ಅನುಭವಿಸ್ತೀವಿ. ಈಗ ಒಂದ್ 4-5 ದಿನ ಮಳೆ ಆಗಿ ಸ್ವಲ್ಪ ಏನೋ ಕುಡ್ಲಿಕ್ಕೆ ಜಾನುವಾರುಗಳು ನೀರಾಗೈತಿ, ಆದ್ರೂ ಕೂಡ ಬೆಳೆಗಳಿಗೆ ಅವಕಾಶ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇವಾಗಲೇ ಬೆಳೆ ಬಹಳ ನಾಶ ಆಗೈತಿ. ಮುಂಗಾರ ಏನು ಬಿತ್ತಿರ್ತಕ್ಕಂಥವ್ರು ಬಹಳಷ್ಟು ಬೆಳೆಗಳು ಬಂದಿಲ್ಲ. ಅವಕ್ಕೆ ಯೋಗ್ಯವಾದ ಪರಿಹಾರ ಕೊಡಕ್ ಬರಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು, ಸಾಲ ವಸೂಲಾತಿ ನಿಲ್ಲಿಸ್ಬೇಕು. ಬರಗಾಲ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನುವಂಥ ಒತ್ತಾಯ. ಅದೇ ರೀತಿಯಾಗಿ ಇವತ್ತ ಬೆಳಗಾವಿಯಿಂದ ಧಾರವಾಡವರೆಗೆ ರೈಲ್ವೆ ಮಾರ್ಗನ ಒಯ್ತಾ ಇದ್ದಾರೆ. ಆ ರೈಲ್ವೆ ಮಾರ್ಗ ಒಯ್ಯಾತಾರೋ ನಾವು ಬಹಳಷ್ಟು ವಿರೋಧ ಐತೆ. ಅದನ್ನೇನು ಅವಶ್ಯಕತೆ ಇಲ್ಲ, ನಾವು 1 ಗಂಟೆ ಒಳಗೆ ಧಾರವಾಡಕ್ಕೆ ಹೋಗ್ತೀವಿ ಬೇಡ ಅಂತಂದ್ರು ಇಲ್ಲ. ಅದಕ್ಕೆ ಕೆಲವು ರಾಜಕಾರಣಿಗಳ ಮತ್ತು ಕೆಲವು ಕಂಪನಿಗಳು ಹಿತಾಸಕ್ತಿ ಸಂಬಂಧ ಅದನ್ನು ಒಯ್ತಾ ಇರ್ತಕ್ಕಂಥ ಸಂದರ್ಭ. ಆ ರೈತರಿಗೆ 35 ಲಕ್ಷ 40 ಲಕ್ಷ ರೂಪಾಯಿ ಭೂಮಿಗೆ ವ್ಯಾಲ್ಯೂಯೇಷನ್ ಕೊಡತ್ತಾರ. ಭೂಮಿ ಕಡಿಮೆ ಅಂದ್ರು ಕೋಟಿಗಿಂತ ಮೇಲ್ಪಟ್ಟ 3 ಕೋಟಿ 4 ಕೋಟಿ ಕಿಮ್ಮತ್ ಆಗತ್ತಾವ. ಅಲ್ಲಿ ಬಿಡದಿ ಒಳಗ ರೈತರ 9,000 ಎಕರೆ ಜಮೀನನ್ನ ಬ್ಯಾಡೋ ನಾವು ರೈತರು ಕೊಡಂಗಿಲ್ಲ ಅಂದ್ರು 3 ಕೋಟಿ ರೂಪಾಯಿ ಎಕರೆಗೆ ಜಮಾ ಮಾಡಿದ್ದಾರೆ. ಅಲ್ಲಿದು ಬಿಡದಾಗಿಂದು ಭೂಮಿ, ಇಲ್ಲಿದು ಕೂಡ ರೈತರ ಭೂಮಿ. ಇವ್ರಿಗೂ ಕೂಡ ನಾರ್ಮಲ್ ಇರ್ತಕ್ಕಂಥವ್ರಿಗೆ 3 ಕೋಟಿ ರೂಪಾಯಿ ಪರಿಹಾರ ಕೊಡ್ರಿ. ಇವತ್ತು ಬಾಗೇವಾಡಿ, ಕಿತ್ತೂರ ಇಂಥ ಇಂಪಾರ್ಟೆಂಟ್ ಏನು ಸಿಟಿಗಳು ಅದಾವಲ್ಲಿ 10 ಕೋಟಿ ರೂಪಾಯಿ ಕಿಮ್ಮತ್ ಆಗ್ತಾವ. 10 ಕೋಟಿ ಕೂಡ ರೈತರಿಗೆ ಕೊಟ್ಟ ಭೂಮಿ ಕಮಿಸ್ಕೋಬೇಕು. ಮತ್ತು ರೈತರ ಮಕ್ಕಳಿಗೆ ಕಡ್ಡಾಯವಾಗಿ ಒಬ್ಬೊಬ್ರಿಗೆ ಯಾರು ಭೂಮಿ ನೌಕರಿ ಕೊಡ್ರಿ, ಮತ್ತು ಅವ್ರಿಗೆ ರಸ್ತೆಗಳು ಮಾಡಿಕೊಡ್ಬೇಕು, ಏನು ಅಭಿವೃದ್ಧಿ ಮಾಡಿಕೊಡ್ಬೇಕಾಗೈತಿ. ಎಲ್ಲಾ ವಿಚಾರಗಳನ್ನ ಇಟ್ಕೊಂಡ ಇವತ್ತು ನಾವು ರಾಜ್ಯದ ಮುಖ್ಯಮಂತ್ರಿಗೆ ಸುಮಾರು ಈಗ 2 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗೆ ಈ ರಾಜ್ಯದ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸುಮಾರು 20-30 ಜನ ಮನವಿ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ರೈಲ್ವೆ ಮಾರ್ಗ ಕೂಡ ಸಾಯಂಕಾಲ 7 ಗಂಟೆಗೂ ಮುಖ್ಯಮಂತ್ರಿ ಜೊತೆ ಸಭೆ ಇದೆ, ಅವಾಗೂ ಕೂಡ ಚರ್ಚೆ ಐತಿ. ಹೀಗೆ ಹಲವಾರು ರೈತರ ಜ್ವಲಂತ ಸಮಸ್ಯೆ ಅದಾವು. ರಾಜ್ಯದ ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ಬಂದರು. ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ರೈತರ ಕಾಳಜಿಯನ್ನ ಮಾಡಬೇಕು. ಯಾಕಂದ್ರೆ ಈ ನಾಡಿನಾಗ ಸಂಕಷ್ಟನ್ನ ಅನುಭವಿಸ್ತಕ್ಕಂಥವ, ಆತ್ಮಹತ್ಯೆ ಮಾಡ್ಕೊಸ್ತಕ್ಕಂಥವ ನಾಡಿನ ರೈತ ದೇವ್ರ ಆತ್ಮಹತ್ಯೆ ಮಾಡ್ಕೋತಾರೋ. ಇವ್ರು ಏನಾದ್ರು ತಿರ್ಕೊಂಡ್ರಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಶೋಭೆ ಅಲ್ಲ. ರೈತರ ಸಾಲ ಇರ್ಬೋದು, ರೈತರು ಬೆಳೆದಂತ ಬೆಳೆಗೆ ಶ್ರಮದ ತಕ್ಕಂತೆ ಬೆಲೆ ಇರ್ಬೋದು, ಎಲ್ಲಾ ಕಡೆ ಹೆಚ್ಚಿನ ಲಕ್ಷ ಕೊಟ್ಟು ರೈತರ ರಕ್ಷಣೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ. ಈಗ ಸರ್, ಬೆಳಗಾವಿ ಏನು ಜಿಲ್ಲೆಯಲ್ಲಿ 19ರಲ್ಲಿ ಆದಂತ ಏನು ಬೆಳೆ ಹಾನಿ, ಅದಕ್ಕೂ ಕೂಡ ಇನ್ನು ಸರ್ಕಾರ ಅನುದಾನ ಕೊಟ್ಟಿಲ್ಲ. ಈಗ 19 ಆಗೈತಿ. ಇವತ್ತು ಬೆಳೆ ಪರಿಹಾರ, ಅತಿವೃಷ್ಟಿ ಅನಾವೃಷ್ಟಿ ನಿರಂತರವಾಗಿ ನಮ್ಮ ಮ್ಯಾಲ ಐತೆ. ಯಾವ್ದಕ್ಕೂ ಕೂಡ ಸರ್ಕಾರ ಗಂಭೀರತೆಯಾಗಿ ಪರಿಹಾರ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ರೈತರಂದ್ರೆ ಇವ್ರಿಗೆ ಸರಿಯಾಗಿ ಲೆಕ್ಕಕ್ಕಿಲ್ಲ. ಇವ್ರು ಬಾಳ್ ಮಂದಿಯಾರು ಮಕ್ಳು ಸಾಯಿಲಿ ಹೆಂಗಾರ ಆಗಲಿ ಹೆಚ್ಚಾಕಡೆ ಸಂಭಾಳಿಸ್ತಾರ ಅವ್ರು ತಿಳ್ಕೊಂಡಾರ. ಆದ್ರೂ ಕೂಡ ಈ ಸಲ ನಾವೆಲ್ಲ ರೈತರು ಜಾಗೃತ ಆಗಿದೀವಿ. ದಯವಿಟ್ಟು ಸರ್ಕಾರ ಈಗಾದ್ರೂ ಎಚ್ಚೆತ್ತ ಹಿಂದ ಆಗಿರ್ತಕ್ಕಂಥ ರೈತರಿಗೆ, ಈಗ ಆಗಿರ್ತಕ್ಕಂಥ ರೈತರಿಗೆ ಪ್ರವಾಹ ಮತ್ತು ಬರಗಾಲದಿಂದ ಏನ್ ಅನ್ಯಾಯ ಆಗೈತಿ ಅದನ್ನ ಸರಿ ಮಾಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಕೂಡ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಈಗ ಈ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಗಳನ್ನ ಕಳಿಸಿದ್ರಿ. ಆ ಮನವಿಗಳಿಗೆ ಏನು ಉತ್ತರ ಬಂದಿದೆ? ಏನು ಮನವಿಗೆ ಉತ್ತರ ಬಂದಿಲ್ಲ. ಯಾಕಂದ್ರೆ ಪರಿಹಾರ ಸಿಕ್ಕಿಲ್ಲ ಅಂದ್ಮೇಲೆ ಬಂದಿಲ್ಲ ಅಂತೇಳಿ ನಾವು ಭಾವಿಸ್ಬೇಕಾಕತಿ. ಇವತ್ತ ಮನವಿಗಳು ಹೋರಾಟ ಅಂದ್ರ ಇವ್ರೇನ
ಒಂಥರ ಉದ್ಯೋಗ ಮಾಡ್ಕೊಂಡಾರಪ್ಪ ಅನ್ನುವಂತ ಸಂಕಲ್ಪವನ್ನ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಿಳ್ಕೊಂಡರು. ಈ ಮಂಡತನವನ್ನ ಬಿಟ್ಟು ನೀವು ಅನ್ಯಾಯ ಮಾಡ್ತಕ್ಕಂತ ನ್ಯಾಯ ಕೊಡಿಸದೇ ಇರ್ತಕ್ಕಂಥದಕ್ಕೆ ಹೋರಾಟ ಮಾಡ್ಬೇಕಾಕತಿ. ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾರೋ. ನಿಜವಾದ ಏನ್ ಅನ್ಯಾಯ ಆಗೈತಿ, ರೈತರಿಗೆ ಏನ್ ಅನ್ಯಾಯ ಆಗತ್ತೆ ಅದನ್ನ ಬಹಳಷ್ಟ ಅಭ್ಯಾಸನ ಮಾಡ್ತಕ್ಕಂಥ ಒಬ್ರು IAS ಅಧಿಕಾರಿಗಳು ಅದಾರು, KS ಅಧಿಕಾರಿಗಳು ಅದಾರು. ತಾವೆಲ್ಲ ಇದ್ದಾಗೂ ಕೂಡ ರೈತರಿಗೆ ಅನ್ಯಾಯ ಆಗ್ಬಾರ್ದು. ತಕ್ಷಣ ಈಗಾದ್ರೂ ಕೂಡ ಎಚ್ಚೆತ್ತು ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂದ್ರ ನಾವು ನಿಮ್ಮನ್ನ ಬೀದಿಗೆ ತಂದು ರಿಪೇರಿ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ವಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.